ರಂಜಾನ್ ಮಾಸದಲ್ಲಿ ಇವಾಗ ತೆಲಂಗಾಣ ಸರ್ಕಾರ ಮುಸ್ಲಿಂ ನೌಕರರಿಗೆ 1 ಗಂಟೆ ಮುಂಚಿತವಾಗಿ ಕಚೇರಿಯಿಂದ ತೆರಳೋದಕ್ಕೆ ರೇವಂತ್ ರೆಡ್ಡಿ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ನಮ್ಮಲ್ಲೂ ಕೊಡಿ ಅಂತ ಈಗ ಯಾರೋ ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂತ ಯಾರೋ ಹುಸೇನ್ ಅಂತ ಇರಲ್ಲಪ್ಪ ಕೊಡಪ್ಪ ಬೇಡ ನನಗೆ ಅದಲ್ಲ ಸಮಸ್ಯೆ ಕೇಳೋದು ಇದು ನಿಮ್ಮ ಇಷ್ಟ ಬೇಕಾದ್ರೆ ಕೊಡ್ತಾರ ಬಿಡ್ತಾರ ಅದಕ್ಕೆ ಆಮೇಲೆ ಪಬ್ಲಿಕ್ ರಿಯಾಕ್ಷನ್ ಏನ್ ಬರುತ್ತೋ ಅದು ಬರುತ್ತೆ. ಬಟ್ ಕಾರಣ ಇದೆಯಲ್ಲ ಅದು ತಲೆ ಇಲ್ಲದ ಗಿರಾಕಿ ಮಾತಾಡೋ ಕಾರಣ ಅದು. ಹುಸೇನರಾಗ್ಲಿ ಯಾವನರಾಗ್ಲಿ ಯಾರು ಆಗಿರ್ಲಿ ದಸರಾಗ 15 ದಿನ ರಜಾ ಕೊಡ್ತಾರೆ. ನೀನು ಹಿಂದೂಗಳು ಒಬ್ಬರೇ ತಗೋತಾರ? ನೋ ಕಾಮೆಂಟ್ಸ್. ನೀ ತಗೊಂಡಿಲ್ವಪ್ಪ? ನಿನ್ನ ಮಕ್ಕಳು ತಗೊಂಡಿಲ್ವಾ? ಅದು ಬರೀ ಮಕ್ಕಳು ಕೊಡೋದು. ತಲೆನಲ್ಲಿ ಏನಿದೆಪ್ಪ? ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಮಕ್ಕಳು ಕೊಡೋದು ಸರ್ಕಾರಿ ನೌಕರರಿಗೆಲ್ಲ ಅದು ಕೊಡೋದು. ಮಕ್ಕಳು ಕೊಡ್ತಾರೆ ರಜೆ, ದಸರಾ ರಜೆ ಅಂತ. ಅದರಲ್ಲಿ ನಿಮ್ಮ ಮಕ್ಕಳು ತಗೊಂಡಿಲ್ವಾ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏನ್ ಬರೀ ಹಿಂದೂ ಮಕ್ಕಳಿಗೆ ಮಾತ್ರ ಅಂತ ಕೊಟ್ಟಿದಾರ? ಶಿವರಾತ್ರಿಗೆ ರಜೆ ಕೊಡ್ತಾರೆ, ಅದಕ್ಕೆ ನಾವಿಂತ ತಗಾದೆ ತೆಗಿಯಕ್ಕೆ ನೀನು ಯಾರು? ಹೂ ಆರ್ ಯು ಐಸೆ ತಗಾದೆ ತೆಗಿಯಕ್ಕೆ? ಏನು ಶಿವರಾತ್ರಿ ಇವತ್ತು ಬಂದಿದ್ಯಾ? ನಿಮ್ಮ ತಾತ ಮುತ್ತಾತ ಮರಿತಾತ ಮೋ ತಾತಗಳು ಅವು ಬರಕ್ಕೆ ಮೊದಲು ನಡೀತಾ ಇದ್ದಿದ್ದು ಶಿವರಾತ್ರಿ ದೇಶದಲ್ಲಿ. ಬೇಕಾ ಬೇಕೇನ್ರಿ ಕೊಡಲ್ಲ. ಯಾಕೆ ಅಂತಲ್ಲ ಅದಕ್ಕೆ ತಗಾದೆ ನಾವೆತ್ತಿದೀವಾ ಅಂತ ನೀವು ಕೇಳೋದಾದ್ರೆ ನಾವು ಅದಕ್ಕೆ 1000 ವರ್ಷದ ಹಿಂದೆ ಈ ಜಾಗದಲ್ಲಿ ದೇವಸ್ಥಾನ ಇದ್ದಿದ್ದು ಅಂತ ತಗಾದೆ ಎತ್ತಿರೋದು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸುಮ್ಮನೆ ಒಂದಕ್ಕೊಂದು ಪೋಣಿಸ್ಬೇಡಿ, ಕೇಳೋದನ್ನು ಕೇಳಿ, ಅದು ಬೇರೆ ವಿಚಾರ.